So, hi guys, welcome back to our YouTube channel, Anand Yashaswini YouTube channel. ಇಲ್ಲಿದ್ದಾಳೆ ಬರೀ ಯಶಸ್ವಿನಿ ಬಿಕಾಸ್ ಆನಂದ್ ಅವರು ಆಚೆ ಹೋಗಿದ್ದಾರೆ. ಸೊ ಅವರು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಇರಲ್ಲ. ಯಾಕಂದ್ರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ನನಗೆ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಡೇಸ್ ಇಂದ ನನಗೆ PRs ಬರ್ತಾ ಇದೆ. ಅಂದ್ರೆ ನಾನು ಫೈನಲಿ ನಾನು ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಅವ್ರು ಕಳಿಸ್ಕೊಡ್ತಾ ಇರುವಂತ ಎಷ್ಟೋ ಪ್ಯಾಕೇಜಸ್, ಎಷ್ಟೋ ಬ್ರ್ಯಾಂಡ್ಸ್, ಎಷ್ಟೋ ಪ್ರಾಡಕ್ಟ್ಸ್ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದಕ್ಕೋಸ್ಕರ ಆ ಮಾರಲ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬಿಕಾಸ್ ಯಾಕೆ ಅಂದ್ರೆ ನಾನು ನಿಮ್ ತರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಲ್ವಾ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ಉದ್ದೇಶ ಬಂದು ನಂತರನೇ ನಾನು ಈ ಸ್ಟೇಜ್ ಇಂದ ಬಂದಿದ್ದೀನಿ. ಯಾಕೆ ಅಂದ್ರೆ ನಾನು ಈ ಮುಂಚೆ ಎಷ್ಟೋ ಜನದ ಇನ್ಫ್ಲೂಯೆನ್ಸರ್ಸ್ ವಿಡಿಯೋ ಆಗಿರ್ಬೋದು, ಯೂಟ್ಯೂಬರ್ಸ್ ವಿಡಿಯೋಸ್ ಆಗಿರ್ಬೋದು, ಇದನ್ನ ನೋಡ್ಬೇಕಾದ್ರೆ ನನಗ್ ಅನ್ಸ್ತಾ ಇತ್ತು, ಕರೆಕ್ಟ್ ಅಲ್ವಾ, ಅವಳು ಯಾವ್ದೋ ಅವಳ ಸ್ಕಿನ್ ಟೋನ್ ಇದೆ, ಅವಳು ಯಾವ್ದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾಳೆ, ಕರೆಕ್ಟ್ ಅವಳದು ನಂದು ಸ್ಕಿನ್ ಟೋನ್ ಒಂದೇ ಇರ್ಬೋದು, ಸೊ ಅದನ್ನ ಯೂಸ್ ಮಾಡೋಣ ಅಂತ ಹುಡುಕಿರೋದಾಗಿರ್ಬೋದು. ಅದು ತುಂಬಾ ಆ ರಿಸೋರ್ಸ್ ಏನಿದೆಯೋ ಅದು ತುಂಬಾ ಹೆಲ್ಪ್ಫುಲ್ ಆಗಿತ್ತು ನಂಗೆ ಈ ಮುಂಚೆ. ಸೊ ನಾನು ಈ ಸ್ಟೇಜ್ ನ ದಾಟ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ನಾನು ನನ್ನ ವಿಡಿಯೋಸ್ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ, ಅಂದ್ರೆ ನನ್ ಲವ್ಲಿ ಗರ್ಲೀಸ್ ಏನಿದೀರಾ ಅವ್ರಿಗೆಲ್ಲ ಆಗಿರ್ಬೋದು, ಅಂಡ್ ನನ್ ಸೋ 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 ಸ್ವೀಟ್ ಹಾರ್ಟ್ಸ್ ಅಂತ ಹೇಳ್ತೀನಿ ನಾನು ವುಮೆನ್ಸ್ಗೆ. ಯಾಕಂದ್ರೆ ಅವರೇ ನನ್ಗೆ ಅಷ್ಟು ಸಪೋರ್ಟ್ ಮಾಡೋದು. ನನಗ್ ಬರುವಂತ DMs ಆಗಿರ್ಬೋದು, ನಂಗೆ ಬರುವಂತ ರೆಸ್ಪಾನ್ಸ್ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಯಾಕಂದ್ರೆ ಅದು ಎಸ್ಪೆಷಲಿ ಒಂದ್ ವುಮೆನ್ ಇಂದ ಇನ್ನೊಂದು ವುಮೆನ್ಗೆ ಆತರ ಅಪ್ರಿಸಿಯೇಷನ್ ಬರುತ್ತಲ್ಲ, ದಟ್ ಮೇಕ್ಸ್ ಅ ಡೇ ಅಂತಾನೆ ಹೇಳ್ತೀನಿ. ಸೊ ಆತರ ಬಂದಾಗ ನನ್ಗೆ ಖುಷಿ ಆಗುತ್ತೆ. ಸೊ ಅಂತವ್ರಿಗೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ನನ್ನ ಆಸೆ. ಸೊ ಹಂಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಇತ್ತೀಚೆಗೆ ರೀಸೆಂಟ್ಲಿ ಬಂದಿದ್ PRs ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡುವಂತ ಜನಕ್ಕೆ ಗೊತ್ತಿರುತ್ತೆ ದಟ್ ನಾನ್ ಸ್ಟೋರೀಸ್ ಹಾಕಿದ್ದೆ ದಟ್ ಐ ಗಾಟ್ ಸಮ್ ಪ್ರಾಡಕ್ಟ್ಸ್ ಫ್ರಮ್ ನೈಕಾ ಇಂದ ತಗೊಂಡಿದ್ದೀನಿ. ಅಂದ್ರೆ ಎಷ್ಟು ಇಲ್ಲಿ ನೋಡಿ, ಎಷ್ಟು ದೊಡ್ಡ ಬಾಕ್ಸ್, ಸಕ್ಕದಾಗಿದೆ. ನಂಗಂತೂ ನಾನು ಆಕ್ಚುಲಿ ಏನ್ ಗೊತ್ತಾ, ಯಾವ್ದನ್ನು ಅಷ್ಟು ಈಸಿಯಾಗಿ ನಾನು ಇರಲ್ಲ, ತೆಗ್ದ್ಬಿಟ್ಟು ನೋಡ್ಬಿಡ್ಬೇಕು ನನ್ಗೆ. ಬಟ್ ನಾನು ಇದನ್ನ ನಿನ್ನೆ ಸಂಜೆ ಬಂದಿರೋದು, ನಾನು ನಾಳೆ ವಿಡಿಯೋ ಮಾಡ್ಬೇಕು, ಇದನ್ನ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಇಂದ ಅಂತ ಇಟ್ಕೊಂಡ್ಬಿಟ್ಟು ನಾನು ನೆನ್ನೆಯಿಂದ ಇದನ್ನ ಓಪನೇ ಮಾಡಿಲ್ಲ, ಹಂಗೆ ಇಟ್ಕೊಂಡ್ ಕೂತಿದ್ದೀನಿ. ಸೊ ದಟ್ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಬೋದು ಅಂಡ್ ನಿಮ್ಗೂ ತೋರಿಸ್ಬೋದು ಅಂತ. ಇಲ್ಲಿ ನೋಡಿ, ನೈಕಾ ಇಂದ ಇಷ್ಟು ದೊಡ್ಡ ಬಾಕ್ಸ್ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಡ್ ಈ ಒಂದು ಚಿಕ್ಕ ಪ್ಯಾಕೇಜು ಕ್ಯೂರಿಯಾಸಿಟಿ ತಡೆಯಕ್ಕಾಗದೆ ಇಷ್ಟೇ ಓಪನ್ ಮಾಡಿ ಹೇಗಿದೆ ಒಳಗೆ ಅಂತ ನೋಡಿದೆ. ಸೊ ಇಟ್ ಇಸ್ ಸೋ ಗುಡ್, ಪ್ಯಾಕೇಜಿಂಗ್ ಇಸ್ ಸೋ ನೈಸ್ ಅಂಡ್ ಎವ್ರಿಥಿಂಗ್ ಇಸ್ ಸೋ ನೈಸ್. ಇದಕ್ಕೆ ನಾನು ಪೇ ಮಾಡಿದೀನಿ ಗೈಸ್, ಅಂದ್ರೆ ಈ ಪ್ರಾಡಕ್ಟ್ಗೆ ನಾನು ಪೇ ಮಾಡಿ ತರಿಸ್ಕೊಂಡಿರೋದು, ಬಟ್ ಇದನ್ನ ಕಳಿಸ್ಕೊಟ್ಟಿರೋದು. ಬಟ್ ಇದ್ರಲ್ಲಿ ಕೆಲವೊಂದು ಪೇಮೆಂಟ್ ಕೂಡ ಇನ್ಕ್ಲೂಡ್ ಇದೆ. ಸೊ ಎಲ್ಲದನ್ನು ಮರ್ಜ್ ಮಾಡಿ ತರಿಸ್ಕೊಂಡಿದೀನಿ ನಾನು. ಸೊ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನೇನಿದೆ ಅಂತ ಅನ್ಬಿಟ್ಟು. ಸೊ ಲೆಟ್ಸ್ ಅನ್ಪ್ಯಾಕ್ ದಿಸ್ ನೈಕಾ ಪ್ರಾಡಕ್ಟ್ಸ್. ನೈಕಾ ಪ್ರಾಡಕ್ಟ್ಸ್ ಓಕೆನಾ. ಮೊದಲನೇ ಪ್ರಾಡಕ್ಟ್ ನೋಡೋಣ. ಕತ್ರಿ ಗಿತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಬಿಟ್ಟಿದೀನಿ ಆಲ್ರೆಡಿ. ಭಯ ಗೈಸ್, ಎಷ್ಟ್ ಸತಿ ಗೊತ್ತಾ, ನಾನಂತೂ ಒಂಥರ ಎಡವಟ್ಟಿದ್ದಂಗೆ. ಯಾಕೆ ಅಂದ್ರೆ ದೋಸೆ ಹಾಕ್ತಿರ್ತೀನಿ ಅಂತ ಇಟ್ಕೊಳ್ಳಿ, ನೋಡಿ ಮೊನ್ನೆ ಸುಟ್ಕೊಂಡಿರೋದು, ಇಲ್ಲೆಲ್ಲ ಸುಟ್ಕೋತೀನಿ, ಏನಾದ್ರು ಎಚ್ಚಕ್ ಹೋಗ್ಬಿಟ್ಟು ಕುಯ್ಕೋತೀನಿ, ಬರೀ ಇದೆ ನನ್ಗೆ. ಅದೇ ಹೇಳ್ತಾರಲ್ಲ, ತಲೆ ನೆಟ್ಟಿಗಿರಲ್ಲ, ಜ್ಞಾನ ಸರಿ ಇರಲ್ಲ ಅಂತ, ಆತರ. ಸೊ ಎಷ್ಟ್ ಚೆನ್ನಾಗಿದೆ ನೋಡಿ, ಪಿಂಕ್, ಬಿಸ್ಲು ಪಿಂಕಿ ಓಕೆ, ಎಸ್, ಇಟ್ಸ್ ಸೋ ಗುಡ್. ಹೆಂಗಪ್ಪ ಓಪನ್ ಮಾಡೋದಿದ್ನ? ಇಲ್ಲ, ಓಕೆ. ಅಯ್ಯಪ್ಪ ಸ್ವಾಮಿ, ಇಟ್ಸ್ ಸೋ ನೈಸ್. ಓಕೆ, ಸೊ ಗೈಸ್, ಇದಕ್ಕೆ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದು. ಯು ಕ್ಯಾನ್ ಸಿ ದಿಸ್. ಇಲ್ಲಿ ನೋಡಿ, ಇದು ಪಫ್ಸ್ ಆಕ್ಚುಲ್ ಆಗಿ, ಅಂದ್ರೆ ಮೇಕಪ್ ಪಫ್ಸ್ ಇರುತ್ತಲ್ಲ, ಈಗ ಸ್ವಲ್ಪ ಬೇಕ್ ಮಾಡ್ಕೊಳಕ್ಕೆ, ಅಂದ್ರೆ ಕಣ್ ಕೆಳಗಡೆ ಆಗಿರ್ಬೋದು, ಅಲ್ಲೆಲ್ಲ ಕನ್ಸೀಲರ್ ಹಾಕ್ಬಿಟ್ಟು ಪೌಡರ್ ನ ಹಾಕಿದಾಗ, ಅಂದ್ರೆ ಟ್ರಾನ್ಸ್ಲುಸೆಂಟ್ ಪೌಡರ್ ಏನಿರುತ್ತೋ ಅದನ್ನ ಯೂಸ್ ಮಾಡಿದಾಗ ಅದಕ್ಕೆ ಬೇಕಾಗತ್ತೆ. ಇದು ಬ್ರಷಸ್ ಗಿಂತ ಈ ತರ ಪಫ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದು ಟ್ರಯಾಂಗಲ್ ಪಿಜ್ಜಾ ಶೇಪ್ಡ್ ಇರುತ್ತಲ್ಲ, ಸೊ ವಿ ಕ್ಯಾನ್ ಡ್ಯಾಂಪ್ ಅಂತ ಹಿಂಗ್ ಮಾಡ್ಬಿಟ್ಟು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್. ಸೊ ಹಂಗಾಗಿ ಇದು ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ಇರ್ಲಿ ಅಂತ ತರಿಸ್ಕೊಂಡಿದೀನಿ ಇತ್ತೀಚೆಗೆ. ಅದ್ರಲ್ಲೂ ಈ ಬೇಸಿಗೆಲಿ ಏನು ಯೂಸ್ ಮಾಡಲ್ಲ ಜಾಸ್ತಿ, ಅಂದ್ರೆ ಲೈಕ್ ಫೌಂಡೇಶನ್ ನಾನು ಹಾಕದೇ ಇಲ್ಲ ಹೇಳ್ಬೇಕಂದ್ರೆ. ಎಲ್ಲಾದ್ರೂ ಒಂದ್ ಫಂಕ್ಷನ್ ಇದ್ರೆ ಮಾತ್ರ ನಾನು ಫೌಂಡೇಶನ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಈಗ ತರ್ಸಿರೋದು, ಈಗ ಕಳ್ಸಿರೋದು ಕೂಡ ಅವ್ರು ಎಷ್ಟೊಂದು ಅದನ್ನೇ ನೋಡೋಣ ಅದೇನೇನಿದೆ ಅಂತ ಅನ್ಬಿಟ್ಟು. ಕೆಲವೊಂದು ನಾನ್ ತರಿಸ್ಕೊಂಡಿದೀನಿ ನನ್ ಸ್ಕಿನ್ ಟೋನ್ಗೆ ಅಡ್ಜಸ್ಟ್ ಆಗೋ ತರ.
ಸೊ ನೋಡೋಣ ಏನೇನಿದೆ ಅಂತ. ಸೊ ಇದು ಬಂದು ಪಫ್ ಇದೆ, ಪಫ್ಸ್ ನೀವು ನೋಡ್ತಿರ್ಬೋದು. ಯಾ, ಸೊ ನೆಕ್ಸ್ಟ್ ದೊಡ್ಡ ಪ್ಯಾಕೇಜ್ ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಇದು ಬಂದು ಸೆಕೆಂಡ್ ಪ್ಯಾಕೇಜ್ ನಾನು ಚೆಕ್ ಮಾಡ್ತೀನಿ ನೋಡಿ ಏನೇನಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೋ ನೈಸ್. ಸೊ ಯಾ, ಇದು ದೊಡ್ಡ ಪ್ಯಾಕೇಜ್ ನೀವು ನೋಡ್ತಿರ್ಬೋದು, ಇದೇ ದೊಡ್ಡ ಪ್ಯಾಕೇಜ್. ಈ ಪ್ಯಾಕೇಜ್ ಅಲ್ಲೆಲ್ಲ ಏನೇನಿದೆ ಅಂತ ನೋಡೋಣ. ಓಕೆನಾ, ಐ ಆಮ್ ಸೋ ಎಕ್ಸೈಟೆಡ್. ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟು ಕಳ್ಸಿದ್ದಾರೆ, ಅದೊಂದೇ ಖುಷಿ. ನಾವೇನೇ ಪ್ರಾಡಕ್ಟ್ಸ್ ಏನೇ ಮಾಡಿದ್ರು ಕಾಂಪ್ಯಾಕ್ಟ್ ಪೌಡರ್ ತರಾನೇ ಇರ್ತದೆ, ಬೇರೆ ಏನಾಗಲ್ಲ. ಇಟ್ಸ್ ಸೋ ನೈಸ್. ಸೊ ಗೈಸ್ ಇಲ್ಲಿ ನೋಡಿ. ಅಯ್ಯೋ, ಏನೋ ಬಿದೋಯ್ತು ಕೃಷ್ಣ. ಎಸ್, ಓ ಏನೋ ಬರ್ದಿದ್ದಾರೆ ಗೈಸ್. ಸಿ ದಿಸ್, ಕಾಣಿಸ್ತಾ ಇದೆಯಾ? ಹಾ ಕಾಣಿಸ್ತಾ ಇದೆ. ಸಿ, ಗೈಸ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಟು ದ ಮೋಸ್ಟ್ ಫಿಟ್ ಅಂಡ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ವುಮನ್ ಯಶು ಜಾಧವ್ ವಿತ್ ಲಾಟ್ಸ್ ಆಫ್ ಲವ್ ಫ್ರಮ್ ನೈಕಾ. ಥ್ಯಾಂಕ್ ಯು ಸೋ ಮಚ್ ನೈಕಾ. ನಿಜವಾಗ್ಲೂ ಲೈಕ್ ಸಿ, ನಂಗೆ ಆ ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ಚಿಂತೆನೆ ಇಲ್ಲ, ಬೇಡ ನನಗೆ. ದಿಸ್ ಇಸ್ ಎನಫ್ ಗೊತ್ತಾ. ಸಿ ದಟ್ ಲೆಟರ್ ಬ್ರೋ, ಲೈಕ್ ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ. ಟು ದ ಮೋಸ್ಟ್ ಫಿಟ್ ಅಂಡ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ವುಮನ್ ಯಶು ಜಾಧವ್ ವಿತ್ ಲಾಟ್ಸ್ ಆಫ್ ಲವ್ ಫ್ರಮ್ ನೈಕಾ. ಯಾ, ವಿತ್ ಲಾಟ್ ಆಫ್ ಲವ್. ನಂಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ಇದನ್ನ ಅಂಟಿಸ್ಕೋಬಹುದು. ಓಕೆ, ನಾನು ಎಲ್ಲಾದ್ರೂ ಅಂಟಿಸ್ಕೋತೀನಿ ಇದನ್ನ, ಬಿಕಾಸ್ ಫಸ್ಟ್ PR ದಟ್ಟು ಬ್ರ್ಯಾಂಡ್. ನಂಗೆ ಖುಷಿನೇ ತಡೆಯಕ್ಕಾಗಿಲ್ಲ. ನನ್ನ ಮಮ್ಮಿಗೆ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಹೇಳಿದೆ ನಾನು, ನಂಗೆ ಈ ತರ ಬ್ರ್ಯಾಂಡ್ ಪ್ರಮೋಷನ್ ಬಂತು ಅಂತ ಅನ್ಬಿಟ್ಟು. ಯಾ, ಓಕೆ, ತಡ ಮಾಡದೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಯಾ, ಇದು ಪ್ರಾಡಕ್ಟ್ಸ್ ಆಗಿತ್ತು. ಸೊ ನಾನು ಒಂದೊಂದೇ ತೆಗೆದ್ಬಿಟ್ಟು ನಾನು ಹೇಳ್ತೀನಿ ಏನೇನಿದೆ ಅಂತ. ಓಕೆನಾ. ವಾವ್, ಓ ಅವರೇ ಕಳ್ಸಿದ್ರು, ಇನ್ವಾಯ್ಸ್ ಕಳಿಸ್ತಾರಾ? ಓ ಇದು ನಂದಕ್ಕೆ. ಓಕೆ ಓಕೆ ಓಕೆ, ನಂದಕ್ಕೆ ಇಷ್ಟೊಂದಿದೆಯಾ? ಯಪ್ಪ, ನಿಜವಾಗ್ಲು ಆಸ್ಕೆ ಯಾವ ಪರಿಸ್ಥಿತಿ ಬಂದಿದೆ ಗೊತ್ತಾ? ಎಲ್ಲ ಹರಡ್ಬಿಟ್ಟಿದೀನಿ. ಇಫ್ ಇನ್ ಕೇಸ್ ಇದನ್ನ ಆನಂದ್ ನೋಡಿದ್ರೆ, ಎಲ್ಲ ಹರಡಿದ್ಯಾ, ನೀನೇ ಕ್ಲೀನ್ ಮಾಡು ಅಂತಾರೆ. ಓಕೆ ಗೈಸ್, ಒಂದೊಂದೇ ಪ್ರಾಡಕ್ಟ್ ತೆಗಿತಾ ಹೋಗ್ತೀನಿ. ಓಕೆ, ನಾ ತೋರಿಸ್ತೀನಿ ಏನೇನು ಅಂತ. ಅಂಡ್ ಈ ಪ್ರಾಡಕ್ಟ್ ನನಗೆ ಶೇಡ್ಸ್ ಆಗಿರ್ಬೋದು, ನನ್ಗನ್ಸೋ ಪ್ರಕಾರ ಆಲ್ಮೋಸ್ಟ್ ಅವರು ಸಮಥಿಂಗ್ ಮೇಕಪ್ ರಿಲೇಟೆಡ್ ಕಳ್ಸಿರ್ತಾರೆ. ಕೆಲವೊಂದು ನಾನು ಆರ್ಡರ್ ಮಾಡ್ಕೊಂಡಿರೋದು, ಅಂದ್ರೆ ನನ್ ಸ್ಕಿನ್ ಟೋನ್ ಪ್ರಕಾರ ನಾನು ಕೆಲವೊಂದು ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜ್ ಮೇಲೆ ನಾನು ಆರ್ಡರ್ ಮಾಡ್ಕೊಂಡಿದೀನಿ. ಅದನ್ನ ಅಪ್ಲೈ ಮಾಡ್ಬಿಟ್ಟು ತೋರ್ಸಕ್ಕೆಲ್ಲ ಆಗಲ್ಲ ಈ ವಿಡಿಯೋದಲ್ಲಿ, ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಸದ್ಯಕ್ಕೆ ಪ್ರಾಡಕ್ಟ್ಸ್ ತೋರಿಸಿರ್ತೀನಿ. ಅದ್ರ ಡಿಸ್ಕ್ರಿಪ್ಷನ್ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ಕೂಡ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ, ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಅದ್ರ ಬಗ್ಗೆ ಫರ್ದರ್ ಡೀಟೇಲ್ಸ್ ಬೇಕು, ಯಾವ ಶೇಡ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು ಬೇಕು ಅಂದ್ರೆ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ವಿತಿನ್ 2 days ಅಲ್ಲೇ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ನಾನು ಅದು ಯಾವ್ಯಾವ ಶೇಡ್ ಅಂತ ಕೂಡ ಹೇಳ್ತೀನಿ. ಓಕೆನಾ. ಓಕೆ ಅಂತ. ಸೊ ಮೊದಲನೇ ಪ್ರಾಡಕ್ಟ್ ಬಂದು, Oh, nice. What is this? Okay. Oh, guys, ಇದು ಲಿಪ್ ಲೈನರ್ಸ್ ಬಂದಿದೆ. ಎರಡು ಮಾರ್ಸ್ ಇಂದಾನೆ ಬಂದಿರೋದು. ಎರಡು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇದೆ. ನಾನು ಹೇಳ್ದಂಗೆ ಶೇಡ್ಸ್ ಎಲ್ಲ ನಾನು ಹಾಕಿರಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಕೇಸ್ ಬೇಕು ಅಂದ್ರೆ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಎರಡು ಪ್ರಾಡಕ್ಟ್ ಬಂದಿದೆ. ಎರಡು ಮಾರ್ಸ್ ಇಂದ ಬಂದಿರೋದು. ನಂಗೆ ತೋರ್ಸಕ್ಕೂ ಬರಲ್ಲ, ಅದರ್ ಯೂಟ್ಯೂಬರ್ಸ್ ಸಕ್ಕದಾಗಿ ತೋರಿಸ್ತಾರೆ, ನಂಗೆ ಅದು ಬರಲ್ಲ, ಹೊಸಬ್ಳಲ್ವಾ, ಏನು ಮಾಡಕ್ಕಾಗಲ್ಲ. ಸೊ ಇದು ಬ್ರೋ ಟ್ಯಾಟು, ಅಂದ್ರೆ ಏನಂತಾರೆ, ಮೆಬಿಲಿಂದ ಇದೂನು, ಅಂದ್ರೆ ಜೆಲ್ ಬರುತ್ತಲ್ಲ ಅದು. ಇದು ಹಚ್ಕೊಂಡ್ರೆ ಏನಾಗಲ್ಲ ತಾನೆ? ಆಮೇಲೆ ಅಂದ್ರೆ ಲೈಕ್ ಹಚ್ಕೊಂಡು ಇರೋದೇ ಒಂದ್ 4, ಅದು ಉದ್ರೇನಾದ್ರೂ ಹೋದ್ರೆ, ಉದ್ರೆ ಎಲ್ಲ ಹೋಗಲ್ಲ ಗೈಸ್. ಸೊ ಇದು, ಸೊ ಫಸ್ಟ್ ಪ್ರಾಡಕ್ಟ್ ಅದಾಗಿತ್ತು. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದು,
ಬಾಡಿ ಶಾಪ್ ಕಡೆಯಿಂದ ಬ್ರಿಟಿಷ್ ರೋಸ್ ಅಂತ, ಇದು ಶವರ್ ಜೆಲ್. ಇದು ಕಳ್ಸಿಕೊಟ್ಟಿದ್ದಾರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಸಕ್ಕದಾಗಿದೆ. ಬಾಟಲ್ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಸಿ ಯು ಕ್ಯಾನ್ ಸಿ. ಸೊ ಎಸ್ ಗೈಸ್, ಯು ಕ್ಯಾನ್ ಸಿ ದಿಸ್ ಒನ್. ಇದು ಚೆನ್ನಾಗಿದೆ. ಯಾ, ಇಟ್ಸ್ ಸ್ಮೆಲ್ಲಿಂಗ್ ನೈಸ್. ಓಕೆ, ಶೆಕೆಯಲ್ಲಿ ಆಕ್ಚುಲ್ ಆಗಿ ಸ್ವೆಟ್ ಆಗ್ತಿವಿ ತುಂಬಾ, ಆ ತರ ಶವರ್ ಜೆಲ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಿ ಹೌ ಕ್ಯೂಟ್ ಇಸ್ ದಿಸ್ ನೋ. ಸ್ವಿಸ್ ಬ್ಯೂಟಿ ಇಂದ ಬ್ಯೂಟಿ ಬ್ಲೆಂಡರ್ ಬಂದಿದೆ. ಬ್ಯೂಟಿ ಬ್ಲೆಂಡರ್ ವಿತ್ ಅದಕ್ಕೆ ಚೇರ್ ಕೂಡ. ಸಿ ಗೈಸ್, ಹಿಂಗೆ ಅಂದ್ರೆ ಇವಾಗ ಎಸ್ಪೆಷಲಿ ಬ್ಯೂಟಿ ಬ್ಲೆಂಡರ್ಸ್ ನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋತೀವಲ್ವಾ ನಾವು, ಫೇಸ್ಗೆ ಹಿಂಗೆ ಡ್ಯಾಂಪ್ ಮಾಡ್ಕೋತೀವಲ್ವಾ. ಸೊ ಇದು ಎಷ್ಟು ಹೈಜೀನ್ ಆಗಿರುತ್ತೋ ಅಷ್ಟೇ ನಮ್ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆರೆಲ್ಸ್ ನೀವೇನ್ ಗೊತ್ತಾ, ಇದಕ್ಕೆ ಎಸ್ಪೆಷಲಿ ಸ್ಪಾಂಜ್, ನಿಮ್ಗೆ ಗೊತ್ತು ಇದನ್ನ ಒಂಚೂರು ಡ್ಯಾಂಪ್ ಮಾಡಕ್ ವಾಟರ್ ಅಲ್ಲಿ ಇಡಿದ್ರೇನೆ ಎಷ್ಟು ಬೇಗ ನೀರ್ ಎಳ್ಕೊಳ್ಳುತ್ತೆ, ಬಿಕಾಸ್ ಸ್ಪಾಂಜ್ ಗೈಸ್ ಅಲ್ವಾ ಇದು. ಸೊ ಇದನ್ನ ನಾವ್ ನೆಲದ ಮೇಲೆ ಹಾಕೋದ್ರಿಂದನೋ ಅಥವಾ ಧೂಳ್ ಮೇಲೆ ಹಾಕೋದ್ರಿಂದನೋ ಬೇಗ ಅಂಟುತ್ತೆ. ಅದನ್ನ ಇವಾಗ ನೆಲದ ಮೇಲೆ ಬಿದ್ದಿರೋದನ್ನ ತೆಗ್ದು ಇಫ್ ವಿ ಡೂ ಲೈಕ್ ದಿಸ್, ಅದು ನಮ್ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಥೀಮ್ ಅಲ್ಲಿ ಅವ್ರು ಮಾಡಿದ್ದಾರೆ. ಸ್ವಿಸ್ ಬ್ಯೂಟಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿ ಹೌ ಗುಡ್ ಇಟ್ ಈಸ್ ಅಲ್ವಾ. ನಂಗೆ ಇದು ಕ್ರೀಮ್ ಅಂಡ್ ಕಲರ್ ಕಾಂಬಿನೇಷನ್ ಸಾಕಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಸೊ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಅಂಡ್ ಸಾಫ್ಟ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ. ಸೊ ಯಾ, ನೆಕ್ಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ. ಅಂಡ್ ಆಲ್ಮೋಸ್ಟ್ ಗೈಸ್, ಬ್ಯೂಟಿ ಬ್ಲೆಂಡರ್ಸ್ ನ ಜಾಸ್ತಿ ತರಿಸ್ಕೊಳ್ಳಿ. ಅದ್ ಪದೇ ಪದೇ ರಿಪೀಟ್ ಅದನ್ನೇ ಯೂಸ್ ಮಾಡ್ಬೇಡಿ. ಯಾಕೆ ಅಂದ್ರೆ ತುಂಬಾ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ತುಂಬಾ ಅದು ಬೇಗ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನನ್ಗನ್ಸೋ ಪ್ರಕಾರ ಹೌದು. ಯಾಕೆ ಅಂದ್ರೆ ಇವಾಗ ಅದೇ ಇಟ್ಟಿದ ಕಡೆ ಅದು ಸ್ವಲ್ಪ ವಾಟರ್ ಅಲ್ಲಿ ನಾವು ಜಾಸ್ತಿ ಡ್ಯಾಂಪ್ ಮಾಡ್ಕೊಳ್ಳೋದ್ಕಿಂತ ಅದೆಲ್ಲ ಮಾಡಿದಾಗ ತುಂಬಾ ಜಾಸ್ತಿ ಅದಕ್ಕೆ ಬೇಗ ಇದಾಗುತ್ತೆ. ಸೊ ಸ್ವಲ್ಪ ಚೇಂಜ್ ಅಟ್ಲೀಸ್ಟ್ ಅಂದ್ರೆ ಒಂದ್ 5 ಟೈಮ್ಸ್ ಯೂಸ್ ಮಾಡಿ ಒಂದ್ ಬ್ಯೂಟಿ ಬ್ಲೆಂಡರ್ ಅಲ್ಲಿ, ಆಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿ. ಏನ್ ಗೈಸ್, ಒಂದ್ 80 ರೂಪಾಯಿಗೆಲ್ಲ 3, 4, 85, 89 ಈ ತರ ಎಲ್ಲ ಸಿಕ್ಬಿಡುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಸಾಫ್ಟ್ ಅಂಡ್ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಸಿಗುತ್ತೆ, ಕಡಿಮೆ ಅಂದ್ರೆ 100 ಬಿಲೋ ಅಲ್ಲೇ ಸಿಗುತ್ತೆ ನಿಮ್ಗೆ. ಸೊ ಆ ತರದ್ ನೋಡ್ಬಿಟ್ಟು ಯು ಕ್ಯಾನ್ ಯೂಸ್. ಅದು ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಕಡೆಯಿಂದ. ನಾನು ಇದನ್ನ ಹುಡುಕ್ತಾ ಇದ್ದೆ. ನೈಸ್ ಗೈಸ್, ಇಲ್ಲಿ ಮಾರ್ಸ್ ಕಡೆಯಿಂದ ನನಗೆ ಈ ಪ್ರಾಡಕ್ಟ್ ಕಳ್ಸಿಕೊಟ್ಟಿದ್ದಾರೆ. ಏನಂದ್ರೆ ಇಟ್ಸ್ ಗ್ಲೋಸಿಲಾ ಪ್ಯಾಲೆಟ್ ಅಂತ ಅಂದ್ಬಿಟ್ಟು ಫೇಸ್ ಕಿಟ್. ಇದು ಹೈಲೈಟರ್ ಅನ್ಸುತ್ತೆ. ಯಾ ಬ್ಲಶ್ ಅಂಡ್ ಹೈಲೈಟ್ ಕಿಟ್ ಇದು. ಸಿ ಗೈಸ್, ಇಟ್ ಈಸ್ ಸೋ ಗುಡ್. ಬಿಸ್ಲು ಗೈಸ್, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು, ಇದನ್ನ ಕಳ್ಸಿಕೊಟ್ಟಿದ್ದಾರೆ. ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕೈ ನಡುಗಿಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೈಸ್. ಚಿಕ್ಕ ಹುಡುಗಿಲಿ ನಿಜವಾಗ್ಲು ಈ ಬಾರ್ಬಿ ಗೀರ್ಬಿ ಅವೆಲ್ಲ ಆಟ ಆಡಿಲ್ಲ ನಾನು. ಎಲ್ಲಾ ಹೆಣ್ಮಕ್ಳು ತರ ನಂಗೆ ಪಿಂಕ್ ಬೇಕು, ಬಾರ್ಬಿ ಬೇಕು, ಡ್ರೆಸ್ ಹಾಕ್ಬೇಕು, ಅದ್ ಮಾಡ್ಬೇಕು, ಇದೆಲ್ಲ ಇಲ್ಲ. ಒಳ್ಳೆ ವಡ್ಡಿ ತರನೇ ಇದ್ದಿದ್ದು. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಬಹಳ ಇಷ್ಟ ಆಗುತ್ತೆ. ಕಿತ್ತಾಕ್ತೀನಿ ಅನ್ಸುತ್ತೆ ಗೈಸ್. ನಾನು ಒಂಥರ ಹೆಂಗೆ ಅಂದ್ರೆ ನನ್ ಜಾತಕದಲ್ಲೂ ಐತೆ ಡಿಸ್ಟ್ರಕ್ಷನ್ ನಾನು ಅಂತ ಅನ್ಬಿಟ್ಟು, ಎಲ್ಲದನ್ನು ಹಾಳು ಮಾಡೋ ಬುದ್ಧಿನೇ ಜಾಸ್ತಿ ಅಂತ ಗೊತ್ತಿಲ್ಲ. ಬತ್ತು ನೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪಿಗ್ಮೆಂಟ್ ಇದೆ ಗೊತ್ತಾ. ಲೈಕ್ ಗೊತ್ತಾಗ್ತಾ ಇದೆ ಅಂದ್ರೆ ಆ ಸಾಫ್ಟ್ ಆಗಿ, ಅಂದ್ರೆ ಯಾವ್ದಾದ್ರು ಮೇಕಪ್ ತುಂಬಾ ಸಾಫ್ಟ್ ಆಗಿ ಮಾಡಿದಾಗ ಯು ಶುಡ್ ಅಪ್ಲೈ ದಿಸ್ ಒನ್. ಇಟ್ ಇಸ್ ಸೋ ಗುಡ್. ಬ್ಲಶ್ ಗಾಗ್ಲಿ ಹೈಲೈಟ್ ಗಾಗ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡೇ ಮಾಡ್ತೀನಿ ನಾನು. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೆ ಬ್ಯೂಟಿದು. ವಾ ನೈಸ್. ಕೆ ಬ್ಯೂಟಿದು ಗೈಸ್, ನಾನು ನನ್ನ ಕಡೆಯಿಂದ ಕೆ ಬ್ಯೂಟಿದು ಒಂದು ಫೌಂಡೇಶನ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಸಿ ಕಾಂಪ್ಯಾಕ್ಟ್ ಪೌಡರ್ ಕಳಿಸ್ಕೊಟ್ಟಿದ್ದಾರೆ ಅವರು. ನೈಸ್. ನೈಕಾ ನೋ ಮೈ ಆಲ್ಗರಿದಮ್ ಸೋ ಮಚ್ ಗೈಸ್. ಲುಕ್ ಅಟ್ ದ ಪ್ಯಾಕೇಜಿಂಗ್ ಗೈಸ್. ಇದಕ್ಕೆ ನನಗೆ ಇಷ್ಟ ಆಗೋದು ಗೊತ್ತಾ. ಸಿ ಎಷ್ಟು ನೀಟಾಗಿ, ಲೈಕ್ ಯುನೋ ಎಷ್ಟು ಸ್ಮೂತ್ ಆಗಿ. So nice. So nice guys. So good. It is so good. I can't say nothing much. See, ನಾನು ಯಾವ ಶೇಡ್ ಎಲ್ಲದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಆಲ್ರೆಡಿ ಒಂದ್ 5 ಸತಿ ಹೇಳ್ದೆ ಅನ್ಸುತ್ತೆ ಇದನ್ನ ಆಲ್ರೆಡಿ.
ಸೊ ಎಸ್ ಗೈಸ್, ಇದು ಕಾಂಪ್ಯಾಕ್ಟ್ ಪೌಡ್ರು ಇಲ್ಲಿರ್ಲಿ, ಆಮೇಲೆಲ್ಲ ರೆಡಿ ಮಾಡ್ಕೋತೀನಿ ನಾನು. ಸೊ ಯಾ, ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೈಸ್, ಇದು ನಾನು ಆರ್ಡರ್ ಮಾಡ್ಕೊಂಡಿರೋದು ಗೈಸ್. ಅಂದ್ರೆ ಪ್ಯಾಕ್ದು ಮೈಕ್ರೋ ಫಿನಿಶ್ ಮೇಕಪ್ ಫಿಕ್ಸರ್. ಮೈಕ್ರೋ ಫಿನಿಶ್ದು ಮೈಕ್ರೋ ಫಿನಿಶ್ದು ಮೇಕಪ್ ಫಿಕ್ಸರು. ಅದು ಏನ್ ಮಾಡೋದು ಹಂಗ ಅನಿಸ್ತದೆ ಅವಾಗ. ಮೇಕಪ್ ಫಿಕ್ಸರ್ ಗೈಸ್, ಇದು ನನಗೆ ಬೇಕಿತ್ತು. ಯಾಕಂದ್ರೆ ನನಗೆ ತುಂಬಾ ಸತಿ ನಾನು ಅನ್ಕೋತಿದ್ದೆ, ಪ್ರೊಫೆಷನಲ್ಸ್ ಹತ್ರ ಕೇಳಿದೀನಿ ನಾನು ಯಾವ್ದನ್ನ ಯೂಸ್ ಮಾಡಿದ್ರೆ ಸೂಕ್ತ ಅಂತ ಅಂದ್ಬಿಟ್ಟು. ದೇ ಸಜೆಸ್ಟೆಡ್ ಮಿ ದಿಸ್ ಪ್ಯಾಕ್ದು, ಸಕ್ಕದಾಗಿದೆ. ಸೊ ಗಮ್ಲಿರ್ಬ ನೈಸ್ 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 ನೈಸ್. ನಂಗೆ ಒಬ್ರು ಮೇಕಪ್ ಆರ್ಟಿಸ್ಟ್ ಒಬ್ರು ಮೇಕಪ್ ಮಾಡಿದಾಗ ಶಿ ಯೂಸ್ ದಿಸ್ ಒನ್. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಎಷ್ಟು 24 hours ಹತ್ರ, ಒಂದು 24 hours ಅಂತ ಹೇಳಕ್ ಹೋಗಲ್ಲ, ಅಷ್ಟು ಚೆನ್ನಾಗಿ ಕೂತಿತ್ತು ಮೇಕಪ್. ಕೊನೆವರೆಗೂ ಲಾಸ್ಟ್ ವರ್ಗುನು ಅಷ್ಟು ಚೆನ್ನಾಗಿ ಕೂತಿತ್ತು. ಸೊ ಅದಕ್ಕೆ ನಾನು ಅದನ್ನ ನೋಡ್ಬಿಟ್ಟು ಅವ್ರ ಹತ್ರ ಕೇಳ್ಬಿಟ್ಟು, ಅಕ್ಕ ಇದು ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಎಲ್ಲದನ್ನು ಕೇಳ್ಬಿಟ್ಟು ತರಿಸ್ಕೊಂಡಿದೀನಿ ನಾನು ಅದನ್ನ. ಓಕೆ, ಅದೊಂದು ಇರ್ಲಿ ಅಲ್ಲಿ. ಅಂಡ್ ಸಾರಿ ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದನ್ನ ನಾನೇ ತರಿಸ್ಕೊಂಡಿರ್ತೀನಿ ಗೈಸ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಕೆ ಬ್ಯೂಟಿದು ಫೌಂಡೇಶನ್ ಮತ್ತೆ ಪ್ಯಾಕ್, ಈ ಎರಡು ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ಸ್. ಇನ್ನೆಲ್ಲದು ಬಂದಿರೋದು. ಸೊ ಯಾ, ಈ ಸ್ಕಿನ್ ಟೋನು ಎಲ್ಲ ನಾನು ನಿಮಗೆ ಹೇಳ್ತೀನಿ ಗೈಸ್. ಕೆ ಬ್ಯೂಟಿ, ನನಗೆ ಕತ್ರೀನಾ ಕೈಫ್ ಅಂದ್ರೆ ತುಂಬಾ ಇಷ್ಟ ಆಕ್ಚುಲ್ ಆಗಿ. ಸೊ ಅವ್ರದ್ದೊಂದು ಬ್ರ್ಯಾಂಡ್ ಬಂದಾಗ ನನ್ನಷ್ಟು ಖುಷಿ ಪಟ್ಟವ್ರು ಯಾರು ಇಲ್ಲ. ಬಿಕಾಸ್ ಎಸ್ಪೆಷಲಿ ಅವ್ರದ್ದು ಆ ಲಿಪ್ ಟಿಂಟ್ಸ್ ಇದೆ ಗೊತ್ತಾ, ದೋಸ್ ಆರ್ ಲೈಕ್ ಓ ಮೈ ಗಾಡ್ ಅನ್ಕೋತೀನಿ. ನನಗೆ ಅದಷ್ಟು ಇಷ್ಟ ನನಗೆ. ಯಾಕಂದ್ರೆ ನನಗ್ ಗೊತ್ತಿಲ್ಲ, ಬೇರೆಯವ್ರಿಗೆಲ್ಲ ಹೇಗ್ ಅನ್ಸುತ್ತೋ ನನಗ್ ಗೊತ್ತಿಲ್ಲ. ಅದ್ ಅಫೋರ್ಡಬಲ್ ಅಲ್ಲ, ಬಟ್ ಸ್ಟಿಲ್ ಆ ಲಿಪ್ ಟಿಂಟ್ಸ್ ಇದೆಯಲ್ಲ, ನಿಮ್ ನ್ಯಾಚುರಲ್ ಫೀಲ್. ಇವಾಗ ನಾನು ಯೂಸ್ ಮಾಡಿರೋದು ಅದೇನೆ. ಅದು ಒಂಥರ ನ್ಯಾಚುರಲ್ ಆಗೇ ಇದೆ. ಸಮಥಿಂಗ್ ಏನೋ ನಾನು ಯೂಸ್ ಮಾಡಿದೀನಿ ಅನ್ನೋ ತರ ಕಾಣ್ತಾ ಇಲ್ಲ. ಸೊ ಅದಕ್ಕೆ ನಾನು ಅದನ್ನ ಯೂಸ್ ಮಾಡೋದು. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಅಲ್ಲೂ ನೀವು ನೋಡಿರೋದಕ್ಕೆಲ್ಲದಕ್ಕೂ ನಾನು ಅದನ್ನೇ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಅದ್ರದ್ದು ಶೇಡ್ಸ್ ಆಗ್ಲಿ, ಅದ್ರದ್ದು ಏನಾದ್ರು ಇದ್ರೆ ನಾನು ನಿಮಗೆ ಕಳ್ಸಿಕೊಡ್ತೀನಿ. ತುಂಬಾ ಜಾಸ್ತಿ ಏನು ಯೂಸ್ ಮಾಡಲ್ಲ ಗೈಸ್, ನೀವು ಮಾಡಬೇಡಿ, ನಾನು ರೆಕಮೆಂಡ್ ಮಾಡಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಿ, ಪ್ರತಿಯೊಂದಕ್ಕೂ ನಿಮ್ಗೊಂದು ಎಕ್ಸ್ಪೋಜರ್ ಬೇಕು, ನೀವೇನೋ ಒಂದ್ ಮಾಡ್ಬೇಕು ಅಂದ್ರೆ ಯು ಶುಡ್ ಬಿ ನ್ಯಾಚುರಲ್. ತುಂಬಾ ನಾನು ಹಿಂಗಿದೀನಿ, ನಾನು ಹಿಂಗಲ್ಲ ಅಂತ ಒಂದು ಲೇಯರ್ ಇಂದ ತೋರ್ಸೋದ್ರಿಂದ ಇಟ್ ವೋಂಟ್ ಬಿ ಎಫೆಕ್ಟಿವ್. ಯು ಶುಡ್ ಬಿ ನ್ಯಾಚುರಲ್ ಆಲ್ ದ ವೇಸ್. ಮಾಡಿ, ಫಂಕ್ಷನ್ ಇದ್ದಾಗ, ಎಲ್ಲಾದ್ರೂ ಇವೆಂಟ್ಸ್ ಇದ್ದಾಗ, ಅಥವಾ ಎಲ್ಲ ಆಚೆ ಹೋಗ್ತಾ ಇದೀರಾ, ಅಥವಾ ನಿಮಗ್ ಖುಷಿನಾ, ನೋ, ಐ ಆಮ್ ನಾಟ್ ಅಗೇನೆಸ್ಟ್ ಎನಿ ಮೇಕಪ್ ಮಾಡೋರು ಅಥವಾ ಏನಿಲ್ಲ. ದ ಥಿಂಗ್ ಇಸ್, ಕಡಿಮೆ ಲೆಸ್ ಯೂಸ್ ಮಾಡಿ. ಜಾಸ್ತಿ ಪ್ರತಿದಿನ ಬೇಡ, ಅದ್ ನಿಮ್ ಸ್ಕಿನ್ಗೆ ಡ್ಯಾಮೇಜ್ ಮಾಡುತ್ತೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಅಷ್ಟೇ. ಸೊ ದಿಸ್ ಇಸ್ ಕೆ ಬ್ಯೂಟಿ. ಸೊ ಎಸ್ ಗೈಸ್, ಇನ್ನೊಂದ್ 2-3 ಪ್ರಾಡಕ್ಟ್ ಇದೆ. ಸೊ ಯಾ, ಒಂದೇ ಡಬ್ಬದಲ್ಲಿ ಈ 3 ಬಂದಿದೆ. ಅಂದ್ರೆ 3 ಪ್ರಾಡಕ್ಟ್ಸ್. ಒಂದು ಕೆ ಬ್ಯೂಟಿದು ಕನ್ಸೀಲರ್ ಕಳ್ಸಿಕೊಟ್ಟಿದ್ದಾರೆ. ಸೊ ಟೋಟಲಿ ಇವಾಗ 3 ಪ್ರಾಡಕ್ಟ್ ಅಂದ್ರೆ, ಒಂದು ಕೆ ಬ್ಯೂಟಿದು ಕಾಂಪ್ಯಾಕ್ಟ್ ಪೌಡರ್, ಒಂದು ಕನ್ಸೀಲರ್, ಒಂದು ಫೌಂಡೇಶನ್. ಟೋಟಲ್ 3 ಪ್ರಾಡಕ್ಟ್ ಕೆ ಬ್ಯೂಟಿದೆ ಕಳ್ಸಿಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದು ನಂದು. ಸೊ ಗೈಸ್, ಅವಾಗ್ಲಿಂದ ಎಷ್ಟು ಇಂಟ್ರಪ್ಷನ್ ಆಗ್ತಾ ಇದೆ ಗೊತ್ತಾ, ಅಷ್ಟು ಕಾಲ್ ಮಾಡ್ತಾ ಇದಾರೆ, ನನ್ಗೆ ತಲೆ ಕೆಡ್ತಾ ಇದೆ. ಸಿ, ಇಷ್ಟ ದಿನ ನಾನು ವಿಡಿಯೋ ಮಾಡ್ಬೇಕಂತ ಕೂತೇ ಇರ್ಲಿಲ್ಲ, ಯಾರು ಕಾಲ್ ಮಾಡ್ಲಿಲ್ಲ. ಈಗ ಕಾಲ್ ಮೇಲೆ ಕಾಲ್ ಬರ್ತೈತೆ. ನಮ್ಮ ಮಮ್ಮಿ ಅಂತೂ 108 ಸತಿ ವಿಡಿಯೋ ಕಾಲ್ ಮಾಡ್ತೈತೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಅಮ್ಮ ಹಂಗೇನೆ ವಿಡಿಯೋ ಕಾಲ್ ಮಾಡ್ತಿರ್ಬೇಕು. ನಾನು ಈವನ್ ಕೆಲಸ ಮಾಡ್ತಿದ್ರು, ನಾನು ಹಿಂಗ್ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಅವ್ರ ಹತ್ರ ಆ ಕಡೆ ವಿಡಿಯೋ ಫೋನಲ್ಲಿ ಇಟ್ಬಿಡ್ತಾರೆ. ವಿಡಿಯೋ ಕಾಲ್ ಅಲ್ಲಿ ನೋಡ್ಕೊಂಡು ಅವ್ರು ನಾನು ಕೆಲಸ ಮಾಡ್ತಾ ಇರ್ಬೇಕು. ಆ ತರ ಮದುವೆಯಾಗಿ ಹೊಸದು ಅಲ್ವಾ ಗೈಸ್, ಅಮ್ಮನೂ ಮಿಸ್ ಮಾಡ್ಕೋತಾರೆ, ನಾನು ಅವ್ರನ್ನ ಮಿಸ್ ಮಾಡ್ಕೋತೀನಿ. ಸೊ ಹಂಗಾಗಿ ಮಾಡ್ತಾ ಇರ್ತಾರೆ. ಅಪ್ಪ ಹಂಗಲ್ಲ, ಅಪ್ಪ ಬೈತಾರೆ, ನಿನ್ನೆ ಕೆಲ್ಸ ಮಾಡ್ಲಿ ಹುಡ್ಗಿ, ನೀನ್ ಸುಮ್ನೆ ಇರು ಅಂತ. ಅಮ್ಮ ಬಿಡಲ್ಲ, ಅಮ್ಮ ಮಾಡೇ ಮಾಡ್ತಾರೆ. ಅಮ್ಮನ್ ಕರ್ತವ್ಯನೇ ಅದು ಅಷ್ಟೇ. ಸೊ ಎಸ್ ಗೈಸ್, ನೆಕ್ಸ್ಟ್ ಸೆರಾವಿದು ಮಾಯಶ್ಚರೈಸರ್ ಅಂತಿದೀನಿ, ಮಾಯಶ್ಚರೈಸಿಂಗ್ ಜೆಲ್ ಕ್ರೀಮ್, ಆಯಿಲ್ ಕಂಟ್ರೋಲ್ ಮಾಯಶ್ಚರೈಸಿಂಗ್ ಜೆಲ್ ಕ್ರೀಮ್ ಇದು. ಸೊ ಎಸ್ ಗೈಸ್, ಸೊ ಆಕ್ಚುಲಿ ಇದೊಂದು ಹ್ಯಾಕ್ ಗೈಸ್. ಇದು ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ನಾನು ಹೇಳ್ತಿದ್ದೀನಿ ಕೇಳಿ. ಏನು ಅಂದ್ರೆ, ಹ್ಯಾಕ್ ಅನ್ನೋದ್ಕಿಂತ ಇದೊಂದು ಬೇಸಿಕ್ ನಾಲೆಡ್ಜ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ, ಸಿ, ಯಾರು ಆಯಿಲಿ ಬೇಸ್ಡ್ ಸ್ಕಿನ್ ಇರುತ್ತೆ ಗೊತ್ತಾ, ಅಂದ್ರೆ ದೇರ್ ಇಸ್ 3 types ಆಫ್ ಸ್ಕಿನ್ ಬೇಸ್. ಅಂದ್ರೆ ಆಯಿಲ್ ಬೇಸ್ ಇರ್ಬೋದು, ಅಥವಾ ಡ್ರೈ ಇರುತ್ತೆ ಫೇಸ್, ಡ್ರೈ ಸ್ಕಿನ್ ಇರುತ್ತೆ, ಆಯಿಲ್ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಡ್ರೈಯೂ ಇರಲ್ಲ, ಸ್ವಲ್ಪ ಟೀ ಝೋನ್, ಅಲ್ಲಲ್ಲೇ ಝೋನ್ ಅಲ್ಲಿ ಆಗುವಂತ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ನಂದು ಕೂಡ ಕಾಂಬಿನೇಷನ್ ಸ್ಕಿನ್. ಸೊ ಮುಂಚೆ ಆಯಿಲ್ ಸ್ಕಿನ್ ಇತ್ತು, ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಈಗ ಅಟ್ಲೀಸ್ಟ್ ಎಲ್ಲೋ ಒಂದ್ ಹೆಜ್ಜೆ ಇದ್ರಲ್ಲಿ ಇದೀನಿ ನಾನು. ಓಕೆನಾ? ಸೊ ನಾನ್ ಹೇಳೋದೇನಂದ್ರೆ,
ಆಯಿಲ್ ಸ್ಕಿನ್ ಏನಿರ್ತಾರೋ ಎಸ್ಪೆಷಲಿ ಆಯಿಲ್ ಸ್ಕಿನ್ ಇರೋರು ಆಲ್ಮೋಸ್ಟ್ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರ್ಬೋದು ಮಾಡ್ತಾರೆ, ಕ್ರೀಮ್ ಬೇಸ್ಡ್, ಬಟ್ ನಾನ್ ಪ್ರಿಫರ್ ಮಾಡೋದು ಆಲ್ಮೋಸ್ಟ್ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಅನ್ನೋದ್ಕಿಂತ ಮಾಯಿಶ್ಚರೈಸಿಂಗ್ ಲೋಷನ್ ಆಲ್ಮೋಸ್ಟ್ ಜೆಲ್ ಬೇಸ್ಡ್, ತುಂಬಾ ಸ್ಮೂತ್ ಇರ್ಬೇಕು, ವೈಟ್ ಫಿನಿಶ್ ಬರಬಾರ್ದು, ಈ ತರದನ್ನೇ ಯೂಸ್ ಮಾಡಿ ಆಲ್ಮೋಸ್ಟ್. ಅವಾಗ ನಿಮ್ ಮುಖದ ಮೇಲೆ ತುಂಬಾ ನೀಟಾಗಿ ಸೆಟಲ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಒಂಥರ ಎದ್ದೊಡಿಯೋ ತರ, ಒಂಥರ ಈ ಫೋಕಸ್ ಬಿಟ್ಟಾಗ ಮುಖ ಹೇಗ್ ಕಾಣುತ್ತೋ ಆ ತರ ಕಾಣಕ್ ಶುರು ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ಒನ್ ಹ್ಯಾಕ್ ಫಾರ್ ಆಯಿಲ್ ಸ್ಕಿನ್ ಇರುವಂತ ಹುಡುಗಿಯರಿಗೆ. ಓಕೆನಾ? ಸೊ ಇನ್ನ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಅದ್ರ ಮೇಲೆ ಆಲ್ಮೋಸ್ಟ್ ಲೇಬಲಿಂಗ್ ಇರುತ್ತೆ. ಕೆಲವೊಬ್ರಿಗೆ ಸೂಟ್ ಆಗಲ್ಲ ಆಲ್ಮೋಸ್ಟ್ ಸ್ಕಿನ್ ಏನು ಸನ್ಸ್ಕ್ರೀನ್, ಅದು ಅವ್ರವ್ರ ಅಂದ್ರೆ ಅವ್ರ ರೆಕಮೆಂಡೇಶನ್ ಅದು ಇದು ಯಾರ್ಯಾರು ಇರ್ತಾರೋ ಅವ್ರ ಕಡೆ ತಿಳ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಅಂಡ್ ಡ್ರೈ ಸ್ಕಿನ್ ಇರೋರು ಆಲ್ಮೋಸ್ಟ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಲೇಬೇಕು ಅವರು, ಆರೆಲ್ಸ್ ತುಂಬಾ ಡ್ರೈ ಆಗುತ್ತೆ. ಎಸ್ಪೆಷಲಿ ಈ ತರ ಸಮ್ಮರ್ ಅಲ್ಲಂತೂ ಮುಗೀತು ಕತೆ. ಸೊ ಇದು ಅಂಡ್ ಸೊ ಗೈಸ್ ಇದು ಅವರು ಇದಕ್ ಕಳ್ಸಿದಾರೆ, ಏನು ನಾನು ಪ್ಯಾಕ್ ಆರ್ಡರ್ ಮಾಡಿದ್ನಲ್ಲ, ಅಂದ್ರೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಂಡಿದ್ನಲ್ಲ ಮೈಕ್ರೋ ಫಿನಿಶ್ದು, ಸೊ ಅದಕ್ಕೆ ಬಂದಿರೋ ಕಾಂಪ್ಲಿಮೆಂಟ್ರಿ ಇದು ಟ್ರಾನ್ಸ್ಲೂಸೆಂಟ್ ಪೌಡರ್. ಅಂಡ್ ಟ್ರಾನ್ಸ್ಲೂಸೆಂಟ್ ಪೌಡರ್ ದೊಡ್ಡದ್ ಕಳ್ಸಿಕೊಟ್ಟಿದ್ದಾರೆ ಅವರು, ಬೇರೆದು ಮೆಬಿಲಿಂದು, ಬಟ್ ಸ್ಟಿಲ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಚಿಕ್ಕದು ಇದು ಪ್ಯಾಕ್ದು ಒಳ್ಳೆ ಬ್ರ್ಯಾಂಡ್, ಬಟ್ ಜಾಸ್ತಿ ಇತ್ತು ಗೈಸ್. ಈ ಚಿಕ್ಕ ಡಬ್ಬ ಎಷ್ಟು ಕಾಂಪ್ಲಿಮೆಂಟ್ರಿ ಅಂತ ಕಳ್ಸಿಕೊಟ್ಟಿದ್ದಾರೆ, ಬಟ್ ದೊಡ್ಡ ಡಬ್ಬಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಗೊತ್ತಾ ಅದು. ಸೊ ಬಟ್ ಸ್ಟಿಲ್ ನನಗೆ ಇಷ್ಟ ಆದ್ರೂ ಸಿಕ್ತಲ್ಲ, ನಾನು ಜಾಸ್ತಿ ಇಲ್ಲ, ಕಣ್ ಕೆಳಗಡೆ ಮಾತ್ರ ಯಾವಾಗಾದ್ರೂ ಮೇಕಪ್ ಮಾಡಿದಾಗ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಇದನ್ನ ಯೂಸ್ ಮಾಡ್ತೀನಿ. ಸೊ ಅಂಡ್ ಸೊ ಗೈಸ್ ಇದು ಆಕ್ಚುಲ್ ಆಗಿ ಡಿಕನ್ಸ್ಟ್ರಕ್ಟ್ ನಾನು ತುಂಬಾ ದಿನದಿಂದ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ. ಅಂದ್ರೆ ಇದು ನಾನೇ ತರ್ಸ್ಕೊಂಡಿರೋದು. ಇಟ್ ಇಸ್ ಸೋ ಏನದು ಎಕ್ಸ್ಪೆನ್ಸಿವ್ ಅಲ್ಲ, ತುಂಬಾ ಕಡಿಮೆ, ಇದು ಈಸಿಯಾಗಿ ತಗೋಬಹುದು, ಈಸಿಯಾಗಿ ಒನ್ ಕ್ಯಾನ್ ಬೈ ಆಕ್ಚುಲಿ. ಡಿಕನ್ಸ್ಟ್ರಕ್ಟ್ ಅಂತ ಬ್ರೈಟ್ನಿಂಗ್ ಲಿಪ್ ಬಾಮ್ ಇದು. ಅಂದ್ರೆ ಬ್ಲಾಕ್ ಇರುವಂತ ಲಿಪ್ಸ್ ಆಗಿರ್ಬೋದು, ಅಥವಾ ಸ್ವಲ್ಪ ಲೈಕ್ ಡಾರ್ಕಿಶ್ ಇರುತ್ತೆ, ಡಾರ್ಕಿಶ್ ಅಂಡರ್ ಟೋನ್ ಇರುತ್ತೆ, ಆ ತರದವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ದೆ ನಾನು. ಟ್ರೈ ಮಾಡೋಣ ಅಂತ ತರಿಸಿದೀನಿ, ಗೊತ್ತಿಲ್ಲ, ಟ್ರೈ ಮಾಡಿದ್ಮೇಲೆ ನಾನೇ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಹೇಗಿರುತ್ತೆ ಅಂತ. ಐ ಡೋಂಟ್ ನೋ, ಒಂದ್ಸತಿ ಅಪ್ಲೈ ಮಾಡ್ಲಾ. ಕೋಕೋನಟ್ ಕೋಕೋನಟ್ ಆಯಿಲ್ ಹಳೆ ಕಾಲದಲ್ಲಿ ಅಜ್ಜಿಯರೆಲ್ಲ ಹಚ್ಚೋರು ಗೊತ್ತಾ, ಸೊ ದಟ್ ಸ್ಮೂತ್ ಇರ್ಲಿ ಅಂತ ಅಂದ್ಬಿಟ್ಟು. ನೈಸ್ ಅನ್ಸ್ತಾ ಇದೆ. ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಹುಡುಗಿಯರು, ದಿಸ್ ಕ್ಯಾನ್ ಏನಂತಾರೆ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ಗರ್ಲ್ಸ್ ಓನ್ಲಿ. ಯಾಕಂದ್ರೆ ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ. ಎಸ್ ಗೈಸ್, ಚೆನ್ನಾಗಿ ಅನಿಸ್ತಾ ಇದೆ. ನಾನು ಲಿಪ್ಸ್ಟಿಕ್ ಹಚ್ಚಿದೆ, ಅದ್ರ ಮೇಲೆ ಹಚ್ಚಿದೀನಿ. ಸೊ ಯು ಕ್ಯಾನ್ ಸಿ, ಇಟ್ಸ್ ಗುಡ್, ರಿಫ್ರೆಶಿಂಗ್ ಅನಿಸ್ತಾ ಇದೆ ಆಕ್ಚುಲಿ. ಸೊ ಹೆಂಗೆ ಅಂದ್ರೆ ಲೈಕ್ ಅದೇನೋ ಒಂಥರ, ಅಂದ್ರೆ ಲಿಪ್ ಮೇಲೆ ಇಲ್ಲ ಅನ್ನೋ ತರ. ಕೆಲವೊಂದು ನೋಡಿದೀರಾ ನೀವು ಲಿಪ್ ಬಾಮ್ ಹಿಂಗ್ ಹಚ್ಕೋತೀರಾ, ಏನೋ ಇದೆ ಒರ್ಸ್ಕೊಬಿಡ್ಬೇಕು ಅನ್ನೋ ತರನೇ ಫೀಲ್ ಆಗ್ತಾ ಇರುತ್ತೆ, ಬಟ್ ಇದಂಗ ಅನ್ಸ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಎಸ್ ಗೈಸ್, ಇದೊಂದಾಗಿತ್ತು. ಅಂಡ್ ಲಾಸ್ಟ್ ಪ್ರಾಡಕ್ಟ್ ಗೈಸ್, ದಿಸ್ ಇಸ್ ಡರ್ಮಾಕೋದು. ಅಂಡ್ ಯಾರೆಲ್ಲ ನನ್ನ ಕೇಳ್ತಿದ್ರು ಈ ಮುಂಚೆ, ಒಂದ್ ನಿಮಿಷ ಗೈಸ್, ಮತ್ತಿನ್ನೊಂದು ಕಾಲ್ ಬಂತು ಕರ್ಮ. ಗೈಸ್ ಇದಕ್ಕೂ ಮುಂಚೆ ನಾನು ಕಾಲ್ ಯಾವ್ದೋ ಬರ್ತೈತೆ ಅಂತ ಕಟ್ ಮಾಡಿದೆ. ನಾನು ಆಕ್ಚುಲ್ ಆಗಿ ಕಾಲ್ ಬಂದಿದ್ದು, ನಂದು ಪೇಮೆಂಟ್ ಆಯ್ತು. ಪೇಮೆಂಟ್ ಇನ್ ದ ಸೆನ್ಸ್ ಒಂದ್ ಪ್ರಮೋಷನ್ ಮಾಡಿದ್ವಿ, ಅದ್ರ ಪೇಮೆಂಟ್ ಆಯ್ತು ಗೈಸ್. ಅದಕ್ಕೋಸ್ಕರ ನಂದು ಖುಷಿ ಇವಾಗ. ಓಕೆ, ನಾನು ಬೈಕೊಂಡ್ ಕಟ್ ಮಾಡಿದ್ರು ಓಕೆ, ಒಂದ್ ಪೇಮೆಂಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಿನಿಮಮ್ 10 ನಿಮಿಷ ಗ್ಯಾಪ್ ತಗೊಂಡಿದ್ದೀನಿ ನಾನು ಈ ಮಧ್ಯ. ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾನು ಎಡಿಟಲ್ಲಿ ಹಂಗೆ ಕಟ್ ಮಾಡ್ಕೊಬಿಡ್ತೀನಿ. ಸೊ ನೀನ್ ತೋರಿಸ್ತಾ ಇದ್ದೆ ನಾನು. ಓಕೆ, ಈ ಸನ್ಸ್ಕ್ರೀನ್ ತರಿಸ್ಕೊಂಡಿದೀನಿ. ಇದು ಟಿಂಟೆಡ್ ಸನ್ಸ್ಕ್ರೀನ್. ಅಂದ್ರೆ ನಾನು ಆಲ್ಮೋಸ್ಟ್, ಬಿಕಾಸ್ ಡರ್ಮಾಕೋ ಇಸ್ ದ ಬೆಸ್ಟ್. ಡರ್ಮಾಕೋ, ಅಕ್ವಾಲಾಜಿಕಾ, ಈ ಎರಡೇ ನಾನು ಯೂಸ್ ಮಾಡಿರೋದು ಇದುವರೆಗೂ ಸ್ಕಿನ್ ಪ್ರಾಡಕ್ಟ್ಸ್, ಅಂದ್ರೆ ಸನ್ಸ್ಕ್ರೀನ್ ಪ್ರಾಡಕ್ಟ್ಸ್. ನಾನು ಸ್ಕಿನ್ ಪ್ರಾಡಕ್ಟ್ಸ್ ಅಂತಿದೀನಿ. ಅಪ್ಪ, ಪೇಮೆಂಟ್ ಬಂದಿರೋ ಖುಷಿಗೆ ಏನ್ ಮಾತಾಡ್ತಿದೀನಿ ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಓಕೆ. ಸೊ ಡರ್ಮಾಕೋದೆ ನಾನು ಸನ್ಸ್ಕ್ರೀನ್ಸ್ ಯೂಸ್ ಮಾಡೋದು. ಸೊ ಇದನ್ನ ಟಿಂಟೆಡ್ ತರಿಸ್ಕೊಂಡಿದ್ದೀನಿ, ನೋಡೋಣ. ನಂಗೆ ಗೊತ್ತಿಲ್ಲ ಗೈಸ್, ಯಾಕೆ ಅಂದ್ರೆ ಟಿಂಟೆಡ್ ಯೂಸ್ ಮಾಡೋದ್ರಿಂದ ಈಗ ಆಲ್ಮೋಸ್ಟ್ ನೋ ಮೇಕಪ್ ಲುಕ್ ಇರುತ್ತಲ್ಲ, ಆಲ್ಮೋಸ್ಟ್ ನೋ ಮೇಕಪ್ ಲುಕ್ ಮಾಡ್ಕೊಳ್ಳೋಣ ಅಂತಾನೆ ತರಿಸ್ಕೊಂಡಿರೋದು ಇದನ್ನ. ಸೊ ನೋಡೋಣ ಗೈಸ್, ಇದಾಗಿತ್ತು. ಇದನ್ನ ಯೂಸ್ ಮಾಡಿದ್ಮೇಲೆ ನಾನು ಎಲ್ಲಾ ಪ್ರಾಡಕ್ಟ್ಸ್, ಈಗ ಇಷ್ಟು ಪ್ರಾಡಕ್ಟ್ಸ್ ನಾನು ಏನ್ ಹೇಳಿದ್ನೋ ಈ ಎಲ್ಲಾ ಪ್ರಾಡಕ್ಟ್ಸ್ ನಾನು ನಿಮಗೆ ಇದಾದ್ಮೇಲೆ, ಅಂದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ.
ಅಂಡ್ ಯಾರೆಲ್ಲ ನನಗೆ ಕಮೆಂಟ್ಸ್ ಅಲ್ಲಿ ಹಾಕ್ತೀರಾ ಕೂಡ ಅವ್ರಗಳಿಗೂ ಕೂಡ ನಾನು ರೆಸ್ಪಾನ್ಸ್ ಮಾಡಕ್ ಆದಷ್ಟು ಟ್ರೈ ಮಾಡ್ತೀನಿ. ಆದಷ್ಟು ಇಲ್ಲ ಟ್ರೈ ಮಾಡೇ ಮಾಡ್ತೀನಿ ನಾನು ರೆಸ್ಪಾನ್ಸ್ ನ. ಈವನ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ನೋಡ್ಬೋದು ನೀವು, ನಾನು ಒಂದು ಕಮೆಂಟ್ಗೂ ರಿಪ್ಲೈ ಮಾಡಲ್ಲ ಅಂತಿಲ್ಲ, ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ಅಷ್ಟು ಮಾಡೇ ಮಾಡ್ತೀನಿ. ಸೊ ಗೈಸ್, ಇಷ್ಟು ಇದಾಗಿತ್ತು ನನ್ನ ವಿಡಿಯೋ. ಸೊ ತೋರಿಸ್ಬಿಡ್ತೀನಿ ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. 1 2 ಆಟ ಸಾಮಾನು ಜೋಡಿಸ್ದಂಗ ಆಗ್ತೈತೆ ನನಗೆ ಫೀಲು. ಇಷ್ಟೊಂದು ಬೆಳೆದ್ಬಿಟ್ಟು ನಾನು ಅನ್ನೋ ತರ ಎಲ್ಲ ಫೀಲ್ ಆಗುತ್ತೆ ಗೈಸ್ ಒಂದೊಂದ್ಸತಿ. ಏನು ಮಾಡಕ್ಕಾಗಲ್ಲ. ಜೈ ಆಂಜನೇಯ. ಇದು ಏನ್ ಇಮಿಟೇಟ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ನಾನು ಇಮಿಟೇಟ್ ಮಾಡ್ತಾ ಇರೋದು ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ನ. ಅದಕ್ಕೂ ಧೈರ್ಯ ಬೇಕು ಅದನ್ನು ಹೇಳಕ್ಕೆ ತಾನೇ, ನಂಗೆ ಆ ಧೈರ್ಯ ಇದೆ. ಸೊ 1 2 3 4 ಬಾಳೆಲೆ ಹರಡು, ಅನ್ನ ಹಾಕು. ಸೊ ನಾನು ಆಕ್ಚುಲಿ ಲಿಪ್ ಲೈನರ್ಸ್ ನ ಟ್ರೈ ಮಾಡಕ್ಕೆ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಫಾಂಡ್ ಆಫ್ ಲಿಪ್ ಲೈನರ್ಸ್. ನಾನು ಲಿಪ್ಸ್ಟಿಕ್ಸ್ ಯೂಸ್ ಮಾಡಲ್ಲ, ಲಿಪ್ ಲೈನರ್ಸ್ ನೇ ಹಂಗೆ ಲಿಪ್ ಲೈನ್ ಅಂದ್ರೆ 1 3 4 ಯೂಸ್ ಮಾಡ್ಬಿಟ್ಟು ಹಂಗೆ ಅದನ್ನೇ ಮೆತ್ಕೊಬಿಡ್ತೀನಿ ಆ ತರ. ಸೊ ಗೈಸ್, ಇಲ್ಲಿ ನೋಡಿ, ಇಲ್ಲ ನೋಡ ಎಷ್ಟು ಚಂದ ಉಂಟು. ಸೊ ಹಂಗೆ ಇದನ್ನ ತೆಗೆದ್ಬಿಟ್ಟು ತಮ್ನೇಲ್ಗೆ ಹಾಕ್ಬಿಡೋದಷ್ಟೇ. ಸೊ ಗೈಸ್, ಇದಾಗಿತ್ತು. ಇದು ನನ್ನ ಪ್ರಾಡಕ್ಟ್ಸ್. ಇಷ್ಟು ಪ್ರಾಡಕ್ಟ್ಸ್ ನನ್ನ ಕಡೆಯಿಂದ, ಅಂದ್ರೆ ನಾನು 1 2 3 ಪ್ಯಾಕ್ದು ಅದು ಇದು ಎಲ್ಲ ಯೂಸ್ ಮಾಡಿ ತರ್ಸ್ಕೊಂಡಿದ್ದು. ಸೊ ಇನ್ನ ಮಿಕ್ಕಿದ್ದು ಬಂದಿರೋದು. ಸೊ ಗೈಸ್, ಇದಾಗಿತ್ತು ನನ್ನ ವಿಡಿಯೋ. ನನ್ನ ತುಂಬಾ ಚಾಯೋಟಿಕ್ ವಿಡಿಯೋ, ಚಾಯೋಟಿಕ್ ಯಾವುದೋ ಒಂದು. ಸೊ ಗೈಸ್, ಇದಾಗಿತ್ತು ನನ್ನ ವಿಡಿಯೋ. ನನ್ನ ಕಂಪ್ಲೀಟ್ ಪ್ಯಾಕೇಜ್ ಏನ್ ಬಂದಿತ್ತು ಅದನ್ನ ತೋರಿಸ್ಕೊಟ್ಟಿರೋ ಅಂತ ವಿಡಿಯೋ. ಒಂದು ಮಾರಲ್ ಇಟ್ಕೊಂಡು ಮಾಡಿದೆ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಬಿಟ್ಟು. ಸೊ ಯಾರೆಲ್ಲ ಶೇಡ್ಸ್ ಆಗಿರ್ಬೋದು ಅಥವಾ ಏನೇನ್ ಪ್ರಾಡಕ್ಟ್ಸ್ದು ಏನೇನು, ಯಾವ ಶೇಡ್ ಅಕ್ಕ, ನಿಮ್ ಶೇಡ್ ಏನಕ್ಕ, ನೀವೇನ್ ಯೂಸ್ ಮಾಡ್ತೀರಾ, ನೀವ್ ಯಾವ ಲಿಪ್ ಲೈನರ್, ಏನೇ ಆಗಿರ್ಬೋದು, ನಾನು ತೋರಿಸಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಯಾವ್ದಾವ್ದು ಇನ್ಕ್ಲೂಡ್ ಬೇಕು ಅಂತ ಅನ್ಸುತ್ತೋ ಅದನ್ನ ಎಲ್ಲದಕ್ಕೂ ಕಮೆಂಟ್ ಹಾಕಿ, ಆರೆಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಗೊತ್ತಲ್ಲ, ಸೊ ಅಲ್ಲೂ ಕೂಡ DM ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರೆಲ್ಸ್ ಯಾರೆಲ್ಲ ಎಸ್ ಅಂತ ಕಮೆಂಟ್ ಮಾಡ್ತೀರಾ ಅವ್ರಿಗೆಲ್ಲರಿಗೂ ನೆಕ್ಸ್ಟ್ ವಿಡಿಯೋಯಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಶೇಡು, ಯಾವ್ಯಾವ ಪ್ರಾಡಕ್ಟ್ ಅದನ್ನ ನಾನು ಅಂದ್ರೆ ಸ್ಕ್ರಾಚ್ ಟೆಸ್ಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು, ರಿವ್ಯೂ ಕೊಟ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ನೀವು ಹೋಗ್ಬೋದಾ ಆ ಪ್ರಾಡಕ್ಟ್ಗೆ ಅಥವಾ ಹೋಗ್ಬಾರ್ದಾ ಅನ್ನೋದನ್ನ ಕೂಡ ಹೇಳ್ತೀನಿ. ಓಕೆನಾ? ಸೊ ಇದಾಗಿತ್ತು ನನ್ನ ವಿಡಿಯೋ, ಕಂಪ್ಲೀಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆನಂದ್ ಜೊತೆಗೆ ಬರ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಲೈಕ್ ಮಾಡ್ಬಿಡಿ, ಕಮೆಂಟ್ ಮಾಡ್ಬಿಡಿ, ಶೇರ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆದಷ್ಟು ಸಬ್ಸ್ಕ್ರೈಬರ್ಸೇ ನಮ್ಮ ಪಾಲಿನ ದೇವರು. ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಸಬ್ಸ್ಕ್ರೈಬ್ ಟು ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನೆಲ್. ಲೈಕು, ಕಮೆಂಟು, ಶೇರ್ ಎಲ್ಲದನ್ನು ಮಾಡ್ಬಿಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಸೊ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬೈ ಬಾಯ್.